ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನಮ್ಮ ಹೊಸ ವಿಡಿಯೋ. ಗೈಸ್, ನೀವೆಲ್ಲ ನಾರ್ಮಲ್ ಆಗಿ ಮ್ಯಾಗಿ ಮಾಡಿರ್ತಾರೆ, ತುಂಬಾ ಜನ ರೆಗ್ಯುಲರ್ ಆಗಿ ಮ್ಯಾಗಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಅದೇ ತರ ನಮ್ದು ಒಂದು ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸೇಷನ್ ಅಲ್ಲಿ ಮ್ಯಾಗಿ ಅದೇ ಹೆಂಗ್ ಮಾಡ್ತೀವಿ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟ್ಲಿ 2 ಪ್ಯಾಕೆಟ್ ಮ್ಯಾಗಿ, ಅದಾದ್ಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಈ ಮೂರನ್ನು ಕಟ್ ಮಾಡೋಕೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಸೀದಾ ಹಿಂಗೆ ಡ್ರಿಲ್ ಮಾಡ್ತಾ ಇದೀವಿ, ಗ್ರೈಂಡ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಒಂದು ಬಟ್ಲು ನೀರು, ಬಟಾಣಿ ಕಾಳು. ಗೈಸ್, ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀವಿ. ಇದಕ್ಕೆ ಅಂದರೆ ಒಗ್ಗರಣೆ ಹಾಕಬೇಕಂತೆ. ಜನರಲ್ ಆಗಿ ಅದೇ ನಾರ್ಮಲ್ ಆಗಿ ನೀವು ಮ್ಯಾಗಿನ ನೀರು ಬೇಯ್ತಾ ಇರಬೇಕಾದ್ರೆ ಮಸಾಲೆ ಹಾಕ್ಬಿಡ್ತೀರಲ್ಲ, ಈ ಕಡೆ ಸ್ವಲ್ಪ ಡಿಫ್ರೆಂಟು. ಗೈಸ್, ಇವಾಗ ಬಟಾಣಿ ಕೂಡ ಬೆಂದಿದೆ. ಆ್ಯಂಡ್ ಇವಾಗ ಬಾಣಲಿ ಕೆಲಸ ಸ್ಟಾರ್ಟ್ ಮಾಡಿ. ಗೈಸ್, ಬೆಳ್ಳುಳ್ಳಿ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ಪೈಸಸ್. ಸ್ವಲ್ಪ ತಾಳ್ಮೆ ಆಫ್ ಮಾಡೋ ಫಸ್ಟ್ ಹಿಂಗನ್ಬೇಕು, ಎಲ್ಲ ಬರುತ್ತೆ. ಗೈಸ್, ಇವಾಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಈ ರೆಸಿಪಿಗೆ ಏನೇನು ಬೇಕು ಅಂದರೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸಾಲ್ಟ್ ಜನರಲ್ ಮ್ಯಾಗ್ಲಿ ಇದ್ದೇ ಇರುತ್ತೆ. ಆದರೆ ನಾವು ಸ್ವಲ್ಪ ತರಕಾರಿ ಹಾಕಿರೋದಕ್ಕೆ ಸ್ವಲ್ಪ ಸಾಲ್ಟು, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಹಿಂಗು. ಈ ತರಕಾರಿಲಿ ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ 3 ಇದೆ. ಅದ್ರ ಜೊತೆ ಬಟಾಣಿ ಇದೆ, ಬೇಯಿಸಿದ್ದೀವಿ. ಇವಾಗ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನು ಹೇಳಕ್ಕೆ ಬಂದೆ ನಾನು? ಇವಾಗ ಸ್ಟಾರ್ಟ್ ಮಾಡ್ತೀವಿ. ಬೇರೆ ಮಾಡಬೇಕಾದ್ರೂ ಫಸ್ಟಿಗೆ ಬಾಣಲಿ ತೊಳಿಬೇಕು. ತೊಳೆದ ಬಾಣಲಿಯನ್ನು ಬೇಯಿಸ್ಲಿಕ್ಕೆ ಇಕ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಬಾಣಲಿ ಬಿಸಿಕ್ಕಿದ ತಕ್ಷಣ ಹಂಗೆ ಎಣ್ಣೆ ಬಿಡ್ತಾರೆ, ಸಿಡಿದು ಬಿಡುತ್ತೆ. ಸೊ ನೀವೇನು ಮಾಡಿ ಅಂದರೆ ಬಾಣಲಿ ಒಳಗಡೆ ಇರೋ ನೀರೆಲ್ಲ ಹಾವಿ ಆಗೋವರೆಗೂ ನೋಡಿ, ಈ ಥರ ಎಲ್ಲ ಹಾವಿ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ. ಸೊ ಇವಾಗ ಬಾಣಲಿ ಬಿಸಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಎಣ್ಣೆ ಹೋಗ್ಬೇಕು. ಖಾಲಿ ಆಗೈತಲ್ಲ? ಹಾಂ, ಇದೆ. ಈ ಸಾಕು ಹಾಂ, ಓಕೆ. ಮೊದಲಿಗೆ ಸಾಸಿವೆ, ಇದು ಏನಿಲ್ಲ, ಏನು ಮಿಕ್ಸ್ ಮಾಡೋದು? ಅದು ಏನಿಲ್ಲ, ಜೀರಿಗೆ ಹಾಕಲ್ಲೇ. ಹಾಂ, ಹಾಕ್ದೆ. ಸಿಡಿದೆ. ಇಟ್ಕೊಳಪ್ಪ, ಕಾಯ್ಬೇಡ ಬಿಡು. ಅವನ್ನೆಲ್ಲ ಒಂದೊಂದೊಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಗೆ ಲೈಟಾಗಿ ಟರ್ಮರಿಕ್ ಹಾಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಬಟಾಣಿ ಹಾಕೋಬೇಕು. ಇದ್ರ ಜೊತೆಗೆ ಮ್ಯಾಗಿ ಪ್ಯಾಕೆಟಲ್ಲಿರೋ ಮಸಾಲೆ ಇದನ್ನ ಮಾತ್ರ ತಗೊಂಡು ಒಗ್ಗರಣೆಗೆ ಅಂತ ಹಾಕಬೇಕು. ಈ ಸೊಸೈಟಿನ ಮೈಕ್ರೋ ಪ್ಲಾಸ್ಟಿಕ್ಕಿಂದ ಬಚಾವ್ ಮಾಡಬೇಕಂದ್ರೆ ಈ ಥರ ಕಟ್ ಮಾಡಿರೋ ಪೀಸ್ನ ಇದಕ್ಕೆ ಹಾಕಿ, ಇದನ್ನ ಇದೇ ಕವರ್ಗೆ ಹಾಕಿ ಅದೇ ಡಸ್ಟ್ಬಿನ್ ಹಾಕ್ಕೊಬೇಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನ್ ಧನಿಯಾ ಪುಡಿ. ಇವಾಗ ಇದನ್ನ ಇನ್ನು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಹಾಕಬೇಕು. ನೀವು ಮ್ಯಾಗಿ ಎಷ್ಟು ಹಾಕ್ತೀರೋ ಅದ್ರ ಅಳತೆ ತಕ್ಕಷ್ಟು ನೀರು ಹಾಕಿ. ನಮ್ಮ ಲೆಕ್ಕದಲ್ಲಿ ನಾವು 20 ರೂಪಾಯಿದು 2 ಪ್ಯಾಕೆಟ್ ಬೆಳೆಸ್ತಾ ಇದ್ದೀವಿ. ಸೊ ಇವೆರಡರ ಲೆಕ್ಕಕ್ಕೆ ಅರ್ಧ ಲೀಟ್ರ್ ನೀರು ಬೇಕು. ಇದೆ. ಈ ಥರ ಕುದಿ ಬರೋವರೆಗೂ ಬಾಯ್ಲ್ ಮಾಡಿ, ಅದಾದಮೇಲೆ ಮ್ಯಾಗಿನ ಎತ್ತು ಹಾಕಿ. ಮ್ಯಾಗಿ ಸ್ವಲ್ಪ ಉದ್ದಕ್ಕೆ ಬರಬೇಕು ಅಂದರೆ ಏನು ಪೀಸ್ ತೆಗೆದ್ರೆ ಹಂಗೆ ಹಾಕ್ಬಿಡಿ, ಇಲ್ಲ ಸ್ವಲ್ಪ ಚಿಕ್ಕದಾಗಿರೋ ಓಕೆ ಅಂದರೆ ಬ್ರೇಕ್ ಮಾಡ್ಬಿಟ್ಟು ಹಾಕಿ. ಸ್ಟವ್ನ ಸಿಮ್ ಮಾಡಿ ಲೋ ಫ್ಲೇಮಲ್ಲಿ ಕವರ್ ಮಾಡಿಬಿಟ್ಟು ಎಷ್ಟು ನಿಮಿಷ ಬಿಡಬೇಕು? 5 ನಿಮಿಷ, 3 ನಿಮಿಷ. ಲೋ ಫ್ಲೇಮಲ್ಲಿ ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ ಅಲ್ವಾ ಅಂತ ಹೇಳ್ತಾರೆ. ಬಟ್ ನೀವು ನೋಡ್ಕೊಂಡು ಮಾಡಬೇಕು. ಓಕೆ. ಲೋ ಫ್ಲೇಮಲ್ಲಿ ವಾಟರ್ ಎವಾಪರೇಟ್ ಆಗೋವರೆಗೂ ಬಾಯ್ಲ್ ಮಾಡಿ, ಮತ್ತು ನೂಡಲ್ಸು ಸ್ಮೂತ್ ಆಗೋವರೆಗೂ ವೆಯ್ಟ್ ಮಾಡಿ. ಮ್ಯಾಗಿ ಎಲ್ಲ ಬಿಟ್ಕೊಂಡಿದೆ. ಇವಾಗ ಮ್ಯಾಗಿ ಅಂಟ್ಕೊಂಡಿರೋದನ್ನು ಬಿಟ್ಕೊಂಡಿದೆ. ಸೊ ಗೈಸ್, ಫೈನಲಿ ನಮ್ಮ ಮ್ಯಾಗಿ ರೆಡಿ ಆಗಿದೆ. ನೀರೆಲ್ಲ ಸ್ವಲ್ಪ ಹಾವಿಯಾಗಿ ಸೂಪ್ ಆಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಬೇಕು ಅಂದರೆ ಇನ್ನೊಂದು ನಿಮಿಷ ಬೇಕಾದರೂ ಕಾಯಿಸ್ಬೋದು. ಆ್ಯಂಡ್ ಡನ್. ದಿಸ್ ಈಸ್ ನೌ ರೆಡಿ ಟು ಕನ್ಸ್ಯೂಮ್. ಸೊ ಗೈಸ್, ಮ್ಯಾಗಿ ಈಸ್ ರೆಡಿ.
ನಾನು ಹೇಳೋದಿಷ್ಟೇ, ನೀವು ರೆಗ್ಯುಲರ್ ಆಗಿ ತಿಂತಾ ಇರಬೇಡಿ ಈಡೇಟ್ ಒಕೇಶನ್ಲಿ. ನಾನು ಲಾಸ್ಟ್ ಟೈಮ್ ತಿಂದೆ ಎಷ್ಟೋ ತಿಂಗಳುಗಳಾಗಿವೆ, ಅದಾದಮೇಲೆ ಇವತ್ತೇ ತಿಂತಾ ಇರೋದು ಅಷ್ಟೇ. ಹಾಂ, ಅದೇ ರೇರಾಗಿ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಮಾಡ್ಕೊಂಡು ತಿಂದರೆ ಇಟ್ಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಬಾಡಿ ಆ್ಯಂಡ್ ಹೆಲ್ತ್ ಆಲ್ಸೋ. ಆ್ಯಂಡ್ ನೆಕ್ಸ್ಟು ನಾವು ಯಾವ ಥರ ರೆಸಿಪಿ ಮಾಡಿ ನಿಮಗೆ ತೋರಿಸ್ಬೇಕು, ನೆಕ್ಸ್ಟ್ ಏನು ಬೇಕು ಇಂಡಿಯನ್ ಫುಡ್ಸಲ್ಲಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಈ ಸೀರೀಸ್ನ ಸ್ಟಾರ್ಟ್ ಮಾಡೋಣ, ಇಲ್ಲ ಅಂದರೆ ನೋಡೋಣ.